ಆದ್ಮೇಲೆ ಗರಿಗಳ ಭಾನುವಾರ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಧರ್ಮ ಕೇಂದ್ರಗಳಿಗೆ ಹೋಗಿ ಗರಿಗಳನ್ನು ತೆಗೆದು ನಾವು ಪವಿತ್ರ ವಾರವನ್ನು ಪ್ರಾರಂಭಿಸಲಿದ್ದೇವೆ. ಅಂದು ಇಸ್ರಾಯೇಲ್ ಜನರು ಹೇಗೆ ಗರಿಗಳನ್ನು ಇಟ್ಟು ಮೆರವಣಿಗೆಯಲ್ಲಿ ಸಾಗುತ್ತಾ ಪವಿತ್ರ ಯೇಸು ಸ್ವಾಮಿಯನ್ನು ಅವರು ನಮ್ಮ ರಾಜರು, ನಮ್ಮ ಅರಸರು ಅಂತ ಹೇಳಿ ಸ್ವೀಕರಿಸಿದರೋ, ಹಾಗೆಯೇ ಈ ಒಂದು ತಪಸ್ಸು ಕಾಲದಲ್ಲಿ, ಈ ಪವಿತ್ರ ವಾರದಲ್ಲಿ ಪ್ರಭು ಯೇಸುವನ್ನು ನಮ್ಮೆಲ್ಲರ ಹೃದಯದ ಜೆರುಸಲೇಮಲ್ಲಿ ಪ್ರಭು ಕ್ರಿಸ್ತರನ್ನು ಸ್ವೀಕರಿಸುವಂತಹ ಒಂದು ಪವಿತ್ರ ದಿನ ಈ ಗರಿಗಳ ಭಾನುವಾರ. ಈ ಇಡೀ ವಾರ ಇದು ಪವಿತ್ರ ವಾರ ಅಂತ ಕರಿತೇವೆ. ಇದು ಪ್ರೀತಿಯ ವಾರ. ಈ ಒಂದು ವಾರದಲ್ಲಿ ನಾವು ಏನು ಮಾಡಬೇಕು? ಈ ಪವಿತ್ರ ದಿನಗಳಲ್ಲಿ ಈಸ್ಟರ್ ಹಬ್ಬಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದೇನು? 3 ಕಾರ್ಯಗಳು ಆತ್ಮೀಯರೇ. ಮೊದಲನೇದಾಗಿ, ಈ ವಾರ ಪಾಡುಗಳ ಧ್ಯಾನದ ವಾರ. ಪಾಡುಗಳನ್ನು ಧ್ಯಾನಿಸಬೇಕಾಗಿರುವಂತಹ ವಾರ ಈ ಪವಿತ್ರ ವಾರ. ನನಗಾಗಿ ಪವಿತ್ರ ಯೇಸು ಸ್ವಾಮಿ ಪಟ್ಟಂತಹ ಆ ಒಂದು ಪಾಡನ್ನು, ಅವರ ಮರಣವನ್ನು ಧ್ಯಾನಿಸುವಂತಹ ವಾರ. ಸೋಮವಾರದಿಂದ ಬರುವ ಶನಿವಾರದ ತನಕ ಪ್ರತಿದಿನ ಶಿಲುಬೆ ಹಾದಿ ಮಾಡಿ ಪ್ರಭು ಯೇಸುವಿನ ಪಾಡುಗಳನ್ನು ಧ್ಯಾನಿಸುತ್ತಾ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ತಿಳಿಯುವಂತಹ ದಿನ. ಎರಡನೇದಾಗಿ, ಈ ವಾರದಲ್ಲಿ ನಾವು ಮಾಡಬೇಕಾಗಿರೋದು ಪ್ರಾರ್ಥನೆ. ಹೌದು ಆತ್ಮೀಯರೇ, ಈ ಪವಿತ್ರ ವಾರವನ್ನು ನಾವು ಪವಿತ್ರೀಕರಿಸಲು ಧರ್ಮಸಭೆ ನಮಗೆ ಕರೆ ನೀಡುತ್ತದೆ. ಹೇಗೆ ಪವಿತ್ರೀಕರಿಸೋದು? ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ ಪ್ರಾರ್ಥನೆಯ ಮುಖಾಂತರ ಮಾತ್ರ ಇದು ಸಾಧ್ಯ. ಈ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಏನು ಮಾಡಬೇಕು? ಸಮಯವನ್ನು ತೆಗೆದುಕೊಂಡು ಪ್ರಾರ್ಥಿಸಿರಿ. ಮೂರನೇದಾಗಿ, ಈ ಪವಿತ್ರ ವಾರದಲ್ಲಿ ಈ ಒಂದು ಗರಿಗಳ ಭಾನುವಾರದ ಈ ದಿನದ ಮುಖಾಂತರ ಪ್ರಾರಂಭಿಸುತ್ತಾ ನಾವು ಮಾಡಬೇಕಾಗಿರೋದು ಮನ ಪರಿವರ್ತನೆ. ಆಂಗ್ಲದಲ್ಲಿ ಇದನ್ನು ಕನ್ವರ್ಷನ್ ಅಂತ ಹೇಳ್ತಾರೆ. ಆದ್ಮೇಲೆ ನಿಮ್ಗೆ ಗೊತ್ತಿದೆಯಾ, ಮನ ಪರಿವರ್ತನೆ ಅನ್ನೋದು ನಾನು ಕೆಟ್ಟದ್ದು ಮಾಡ್ತಾ ಇರೋದ್ರಿಂದ ಒಳ್ಳೆಯದಾಗೋದು ಮಾತ್ರವಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಕನ್ವರ್ಟಿಂಗ್ ಫ್ರಮ್ ಬ್ಯಾಡ್ ಟು ಗುಡ್. ಮನ ಪರಿವರ್ತನೆ ಅಂದರೆ ನಾವು ಜೀವಿಸುವಂಥ ಜೀವನದಿಂದ ದೇವರ ಕಡೆಗೆ ತಿರುಗುವುದು, ಪ್ರಭು ಯೇಸುವಿನ ಕಡೆಗೆ ತಿರುಗುವುದು. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಇಸ್ರಾಯೇಲ್ ಜನರನ್ನು ನೀವೆಲ್ಲರೂ ಒಳ್ಳೆಯರಾಗಿ ಅಂತ ಕರೆದಿಲ್ಲ, ದೇವರ ಕಡೆಗೆ ತಿರುಗಿರಿ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ದುಂದುಗಾರ ಮಗನ ಆ ಒಂದು ಸಾಮರ್ಥ್ಯವನ್ನು ನೋಡ್ತೇವೆ. ಹಂದಿಗಳ ಮಧ್ಯದಲ್ಲಿದ್ದಂಥ ಅವನು ಬರೀ ಎದ್ದಿಲ್ಲ, ಹಂದಿಗಳ ಮಧ್ಯದಿಂದ ಎದ್ದೊಳದು ಮಾತ್ರ ಮನ ಪರಿವರ್ತನೆ ಅಲ್ಲ. ಎದ್ದು ಅವನು ಹೇಳಿದಂಥ ಮಾತು, ನಾನು ನನ್ನ ತಂದೆಯ ಕಡೆ ಸಾಗುತ್ತೇನೆ, ನನ್ನ ತಂದೆಯ ಬಳಿ ಹೋಗುತ್ತೇನೆ. ಈ ಪವಿತ್ರ ವಾರದಲ್ಲಿ ನಾವೆಲ್ಲರೂ ಮಾಡಬೇಕಾಗಿರೋದು ಕೆಟ್ಟದ್ದನ್ನು ಬಿಟ್ಟು, ಪಾಪವನ್ನು ಬಿಟ್ಟು ಮನ ಪರಿವರ್ತನೆಯಿಂದ ಕ್ರಿಸ್ತರೆಡೆಗೆ ಸಾಗಬೇಕು. ಬನ್ನಿ, ಈ ಪವಿತ್ರ ವಾರದಲ್ಲಿ ಗರಿಗಳ ಭಾನುವಾರದ ಮುಖಾಂತರ ನಾವು ಪವಿತ್ರ ವಾರದಲ್ಲಿ ಕಾಲಿಡೋಣ. ಈ ಪವಿತ್ರ ವಾರವನ್ನು ನಮ್ಮ ಪ್ರೀತಿಯ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ, ಮನ ಪರಿವರ್ತನೆಯ ಮುಖಾಂತರ ಕ್ರಿಸ್ತರೆಡೆಗೆ ಸಾಗುತ್ತಾ ಪವಿತ್ರವಾಗೋಣ.